ಏನಾಗಬೇಕಪ್ಪ ಅಂದ್ರೆ ಪೂರಾ ಕಬ್ಬು ಎಲ್ಲ ಬಿದ್ದು ರೈತರ ಸಮಸ್ಯೆ ಪೂರಾ ರೈತರದೇ ಪೂರಿ ಯಾರು ಕೇಳೋರು ಹೇಳೋರು ಇಲ್ಲಾರ್ದಂಗೆ ಆಗ್ಯದ. ಇವತ್ತು ನಮ್ಮ ಶಾಸಕರು ಸುಧನಕ್ಕೆ ಎಷ್ಟೋ ಕೋಟಿ ಬಿಡುಗಡೆ ಮಾಡಿದ್ರು ರೋಡ್ ಸುಧನಕ್ಕೆ ಡೆವಲಪ್ ಮಾಡ್ತಾರೆ. ಅರ್ಧಕ್ಕರ್ಧ ಅಲ್ಲಿ ಇದು ಹಿಡಿದು ಬನ್ನೇಟ್ ಹಿಡಿದು ಪೂರಾ ಅಲ್ಲಿನೂ ರೋಡ್ ಹದಗೆಟ್ಟು ಹೋಗಿಬಿಟ್ಟದ. ದಯವಿಟ್ಟು ಇದು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ಸಾರ್ವಜನಿಕ ನೋಡ್ರಿ, ಮೊದಲು ಓಟ್ ಕೇಳಕ್ ಬಂದ್ರಿ ಅಂದ್ರೆ ಪ್ರತಿಯೊಬ್ಬರು ಎಲ್ಲರೂ ಮನಿ ತಿರುಗಾಡಿ ಓಟ್ ಕೇಳಕ್ ಬರ್ತೀರಿ. ರೋಡ ಮತ್ತು ಸಾರ್ವಜನಿಕರಿಗೆ ಏನು ಸಮಸ್ಯೆ ಇದ್ರೂ ಕೇಳಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ. ನಾವು ಈಗಾಗಲೇ ಸುಮಾರು ಸಾರಿ ಈ ಗತ್ರಗ ರೋಡಿಂದು ಸುಮಾರು ಸಾರಿ ಮನವಿ ಕೊಟ್ಟಾಗ್ಯದ. ಮತ್ತು AW ಸರ್ಗಂತೂ ಸುಮಾರು ಸಾರಿ ಪ್ರತಿ ಸಲ ಇಲ್ಲಿ ಗಾಡಿ ಬಿದ್ದಾಗ ಒಂದ್ಸರಿ ನಾವು ವಿಡಿಯೋ ಮಾಡಿ ಸರ್ಗೆ ಹಾಕಿ ಸರ್ ಕರೆ ಮುಖಾಂತರ ಸುಮಾರು ಸಾರಿ ಮನವಿನೂ ಮಾಡಿದ್ದೀನಿ. ಮತ್ತು ಸ್ಪೆಷಲ್ಲಾಗಿ ಕರೆ ಮಾಡ್ಕೊಂಡು ಮನವಿ ಮಾಡ್ಕೊಂಡು ಕೇಳ್ಕೊಂಡಿನಿ. ಅದಕ್ಕೇನು ಒಟ್ಟು ತಿರಸ್ಕಾರ ಮಾಡ್ತಿಲ್ಲ. ಇವಾಗ ಈ ಗಾಡಿ ಬೆಳಗ್ಗೆ ನಶಿನಾಗ 5 ಗಂಟೆಗೆ ಗಾಡಿ ಬಿದ್ದುಬಿಟ್ಟದಿಲ್ಲಿ. ಆ ಗಾಡಿ ಮಾಡೋದು ಬಿದ್ದದ್ದು ಇವಾಗ ವಿಡಿಯೋ ಮಾಡಿ AW ಸಾಬ್ರಿಗೆ ಹಾಕಿನಿ ನೋಡ್ರಿ. ಅವ್ರು ವಿಡಿಯೋ ನೋಡಿದ್ರು ನಾ ಫೋನ್ ಹಚ್ತೀನಿ ಅಂದ್ರೂ ಫೋನ್ ರಿಸೀವ್ ಮಾಡಕ್ತಾ ಇರಲಿಲ್ಲ. ಇಷ್ಟೆಲ್ಲ ಈ ಗತ್ರಿ ಗ್ರಾಮಸ್ಥರು ಗೋಳಾಟ ಮತ್ತು ಈ ರೈತರು ಟ್ರ್ಯಾಕ್ಟರ್ದು ಗೋಳಾಟ ಯಾರು ನಮ್ಮ ಗತ್ರಿ ಹೇಳೋರಿಲ್ಲ ಕೇಳೋರಿಲ್ದಂಗೆ ಆಗಿಬಿಟ್ಟದ. ನಮ್ಮ ನಿಂಗೋರು ಹೇಳ್ದಂಗೆ ರೀ, ಇಲೆಕ್ಷನ್ ಬಂದಾಗ ಮಾತ್ರ ಸುಮಾರು ಸಾರಿ ಬರ್ತಾರ ನೋಡ್ರಿ ಹೆಂಗತ್ತಾರ ಆಯ್ತು ಇರಲಿ ಅಂತೇಳಿ ನಾವು ಓಡಾಡಿ ಮಾಡಿರ್ತೀವಿ. ಆ ಓಡಾಡಿ ಮಾಡೋದು ಇವತ್ತು ನಾವು ಪಶ್ಚಾತ್ತಾಪ ಪಡಬೇಕಾಗಿದೆ ಪರಿಸ್ಥಿತಿ. ಇನ್ನೊಂದು ನಮ್ಗೆ ಅಷ್ಟೇ ಕೆಟ್ಟ ಹೆಸರು ಬರಲಿದ್ದು, ಶಾಸಕರು ಕಾಂಟ್ರಾಕ್ಟರ್ಗೆ ಜರ ಕಿವಿ ಮಾತು ಹೇಳಿ ಕೆಲಸ ಮಾಡಕ್ಕೆ ಹಚ್ಚಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಶಾಸಕರು ಕೂಡ ಕೆಟ್ಟ ಹೆಸರು ಬರ್ತದ. ಯಾಕಂದ್ರೆ ಬಂದು ಭಕ್ತಾದಿಗಳು ಏನು ಮಾತಾಡ್ತಾರೆ ಅಂದ್ರೆ ಇದೇ ಥರ ಏನು ಇಲ್ಲಿ ತಾಲೂಕದ MLA ಯಾರು ಹಿಂಗಂತ ಕೇಳಿದಾಗ ಮತ್ತು ನಮ್ಮ ಶಾಸಕರ ಗೌರವಕ್ಕೆ ಧಕ್ಕೆ ಬರ್ತದೆ. ನಾವು ಮಾತನ್ನು ಹೇಳ್ತೀನಿ ಈ ಮಾಧ್ಯಮದ ಮುಖಾಂತರ. ಈ ವಿಷಯ ಇವತ್ತಿಂದು ಬಹುಶಃ ಅವರಿಗೆ ಈ ವಿಷಯ ಮುಟ್ಟೆ ತಿಳ್ಕೊಂಡು ಇನ್ನಾದರೂ ಯಾರು ಈ ಗುತ್ತಿಗೆದಾರಿಗೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿ ಅವ್ನಿಗೇನಾದರೂ ಕೆಲಸ ಮಾಡೋದು ಹೇಳಬೇಕು. ಇಲ್ಲಾಂದ್ರೆ ಕಿತ್ತೋಗೋದು ಬೇರೆ ಯಾವುದೇ ಕಾಂಟ್ರಾಕ್ಟರ್ ಕೊಟ್ರೆ ಈ ಕೆಲಸ ಮುಂದುವರಿಸಬೇಕಾಗಿ ನನ್ನೊಂದು ಮನವಿ. ನಮಸ್ಕಾರ. ಎಲ್ರಿಗೂ ಮೈತ್ರಿಪೂರ್ಣ ಜೈ ಭೀಮ್. ಈ ಗತ್ತರ್ಗಿ ಗ್ರಾಮದ ರಸ್ತೆಯ ವಿಚಾರವಾಗಿ ಮಾನ್ಯ ಕಾರ್ಯನಿರ್ವಾಹಕ ಅಭಿಯಂತರು ಲೋಕೋಪಯೋಗಿ ಇಲಾಖೆ ಅಫ್ಜಲ್ಪುರ್ರವರಿಗೂ ಮತ್ತು ಡಬಲಿ ಆಗಿರ್ತಕ್ಕಂಥ ಕಲಬುರಗಿರವರಿಗೂ ಕೂಡ ನಾನು ಆಲ್ರೆಡಿ ದೂರು ಕೊಟ್ಟಿದ್ದಾಗಿದೆ. ಆ ದೂರಿಗೆ ಆಲ್ರೆಡಿ ವಿಲೆ ಯಾರು ಮಾಡಿದಾರಪ್ಪ ಅಂತಂದ್ರೆ ಮಾನ್ಯ ಕಾರ್ಯನಿರ್ವಾಹಕ ಅಭಿಯಂತರಾಗಿರ್ತಕ್ಕಂಥ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ಬೇರಾದಾರ್ ಸಾಹೇಬರು ಆಲ್ರೆಡಿ ಆ ದೂರು ವಿಲೆ ಮಾಡಿದ್ದಾರೆ. ಏನಪ್ಪ ಅಂತಂದ್ರೆ 4 ಸ್ಟೆಪ್ಪ ನಾ ಕರೆಕ್ಟಾಗಿ ನೀಟಾಗಿ ಪ್ರಾಮಾಣಿಕವಾಗಿ ರಸ್ತೆ ಮಾಡ್ತಾ ಇದ್ದೀನಿ ತನ್ನ ನಿಟ್ಟಿನಲ್ಲಿ ಅವ್ರು ಆಲ್ರೆಡಿ ದೂರು ವಿಲೆ ಮಾಡಿದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ರಸ್ತೆಯ ಪರಿಸ್ಥಿತಿಯನ್ನು ನೋಡಿದ್ರೆ AW ಸಾಹೇಬ್ರೆ ದಯವಿಟ್ಟು ನಿಮಗೆ ನಾನು ಇಷ್ಟು ಬಾರಿ ನಾವು ಯಾವ ರೀತಿ ರಿಕ್ವೆಸ್ಟ್ ಮಾಡ್ಕೊಂಡ್ರೂ ಕೂಡ ತಮ್ಮ ಗತ್ತರ್ಗ ಗ್ರಾಮಸ್ಥರ ಮೇಲೆ ಮತ್ತು ಗತ್ತರ್ಗೆ ಗ್ರಾಮದ ಶ್ರೀ ಭಾಗ್ಯಮತಿ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಮೇಲೆ ನಿಮ್ಗೆ ಒಂಚೂರು ಕರುಣೆ ಕಾಳಜಿ ಅನ್ನೋದು ಇಲ್ಲಪ್ಪ ಅಂತಂದ್ರೆ ತಾಯಿ ಹೃದಯ ಇಲ್ಲ ಅಂತಂದ್ರೆ ನೀವು ಕಟ್ಕರಿಗಿತ ಹತ್ತಿದ್ದೀರಲ್ರಿ ಮಾನ್ಯ AW ಸಾಹೇಬ್ರೆ. ನಾವು ಏನು ಕೇಳ್ತಾ ಇದ್ದೀವಿ ರೀ, ನಿಮ್ಮ ಮನೆ ದುಡ್ಡಂತೂ ಕೇಳ್ತಾ ಇಲ್ಲ. ನಮ್ಮ ಗತ್ತರ್ಗಿ ಗ್ರಾಮದ ರಸ್ತೆ ನೀಟಾಗಿ ಮಾಡಿಕೊಡ್ರಿ ಅಂತ ನಾವು ಅಷ್ಟೇ ಕೇಳ್ತಾ ಇರೋದು. ಅದನ್ನು ಹೊರತುಪಡಿಸಿ ಏನು ರೀ ಕೇಳ್ತಾ ಇದ್ದೀವಿ ನಾವು ನಿಮ್ಗೆ? ಏನು ದುಡ್ಡು ಕೇಳಿದ್ದೀವ? ಏನು ಕೇಳಿದ್ದೀವಿ? ರಸ್ತೆ ಸರಿ ಮಾಡುವಂತಂದ್ರೆ ರಸ್ತೆ ಸರಿ ಮಾಡದೇ ಇರ್ತಕ್ಕಂಥ ಪರಿಸ್ಥಿತಿ ತಾವು ನಿರ್ಮಾಣ ಮಾಡ್ಲಿಕ್ಕತ್ರಿಯಪ್ಪ ಅಂತಂದ್ರೆ ಹೆಂಗ್ರಿ ರೀ? ಈ ಸುಮಾರು 1 ಕಿಲೋಮೀಟರ್ ತನಕ ಗಾಡಿಗಳು ನಿಲ್ತಾ ಇದ್ದಾವೆ, ವಾಹನಗಳ ಓಡಾಟಗಳ ಬಂದ್ ಆಗ್ತಾ ಇದೆ. ಆದ್ರೂ ಕೂಡ ನಿಮ್ಗೆ ಒಂಚೂರು ಕೂಡ ತಿಳುವಳಿಕೆ ಇಲ್ಲದ ಅಧಿಕಾರಿಗಳ ರೀತಿಯಲ್ಲಿ ತಾವು ವರ್ತಿಸ್ತಾ ಇದ್ರೆ ಹೆಂಗೆ ಮಾಡೋದು? ಮಾನ್ಯ AW ಸಾಹೇಬ್ರೆ, ನಿಮ್ಗೆ ಎಷ್ಟು ಸಲ ಗಡುವು ಕೊಟ್ಟರು ಸಾಕಾಗ್ಯದ. ಈ ಕೊನೆಯ ಬಾರಿ ಈ ಮೀಡಿಯಾ ಮೂಲಕ ತಮಗೆ ನಾವು ಈ ಸಾರಿ ಒತ್ತಾಯಿಸ್ತಾ ಇದ್ದೀವಿ. ಏನಪ್ಪ ಅಂತಂದ್ರೆ ಇನ್ನು 2 ದಿನದಾಗ ತಾವೇನಾದರೂ ರೋಡ್ ಮಾಡದೇ ಇದ್ದರೆ ನಿಮ್ಮ ಕಚೇರಿ ಅಥವಾ ಈ ರಸ್ತೆ ತಡೆದು ಸಂಪೂರ್ಣವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತೇಳಿ ಈ ಮೂಲಕ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ನಾನು ಒತ್ತಾಯಿಸ್ತಾ ಇದ್ದೀನಿ. ಇಲ್ಲಿ ಗತ್ತರಿಗೆ ಒಳಗೆ ದಿನಾಲು ನಾವು ಬರಬೇಕಾದ್ರೆ ದಿನಾಲು 1 ಡಬ್ಬಿ ಬೀಳ್ತಾ ಇದೆ, ದಿನಾಲು 1 ಡಬ್ಬಿ ಇಲ್ಲಿಂದ ಸಿಗುತ್ತಾ ಇದೆ. ಯಾಕಂದರೆ ಇಲ್ಲಿ ಇದ್ದಂಥ ರಸ್ತೆ ಭಾಳ ಖರಾಬ್ ಐತಿ. ನಾವು ಹಗಲ ರಾತ್ರಿ ಬರೋಕತ್ತಿ ನಮಗೆ ಭಾಳ ಅಂದ್ರೆ ಭಾಳ ತೊಂದರೆ ಆಲಾಗತ್ತೆ ನಮ್ಮ ಡ್ರೈವರ್ಗಳಿಗೆ. ಇದೇ ಥರ ಆಲಕತ್ತಂದ್ರೆ ನಾಳೆ ನಾವೇನೋ ಸ್ಟ್ರೈಕ್ ಮಾಡ್ಬೇಕು ಅನ್ನೋದಂದ್ರೆ ಪಕ್ಕ ಹೇಳ್ತೀವಿ ನಿಮ್ಗೆ.